ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತು ನಾನು ತೋರಿಸ್ತಿರೋಂಥದ್ದು ಗರಿಕೆ ಹುಲ್ಲಿನ ಹಾರ ಮಾಡೋದು. ನಾಳೆ ಸಂಕಷ್ಟಹರ ಚತುರ್ಥಿ. ಈ ವಿಡಿಯೋನು ನಾಳೆನೇ ಅಪ್ಲೋಡ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ಗಣೇಶನಿಗೆ ತುಂಬ ಮುಖ್ಯವಾದ ಗರಿಕೆ ಹುಲ್ಲಿನ ಹಾರ ಮಾಡೋಕ್ಕೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ಗರಿಕೆ ಹುಲ್ಲಿನ ಹಾರ ಗಣೇಶನಿಗೆ ನಿಜವಾಗ್ಲೂ ತುಂಬ ಇಷ್ಟ. ಹಾಗಾಗಿ 21 ಕಟ್ಟು, 21 ಗರಿ ಈ ರೀತಿ ಲೆಕ್ಕ ಹಾಕ್ಕೊಂಡು ನಾನು ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಲೆಕ್ಕ ಹಾಕ್ಕೊಂಡು ಮಾಡ್ಬೋದು, ಅಥವಾ ಲೆಕ್ಕ ಹಾಕ್ದೇನೂ ಮಾಡ್ಕೊಬೋದು. ಲೆಕ್ಕ ಹಾಕ್ಕೊಂಡು ಮಾಡ್ತೀವಿ ಅಂತ ಅಂದರೆ 21 ಅಥವಾ 48 ಮಾಡೋದು ತುಂಬ ಒಳ್ಳೆಯದು. ನಾವು ಲೆಕ್ಕ ಹಾಕೋಕ್ಕಾಗಲ್ಲ, ಹಾಗೆ ಮಾಡ್ತೀವಿ ಅಂದರೆ ಸ್ವಲ್ಪ ತಗೊಂಡು ಈ ರೀತಿ ಕಟ್ಕೊಂಡು ಮಾಡ್ಕೊಬೋದು. ನೋಡಿ, ಈ ರೀತಿ ಕಟ್ಕೊಂಡು ವಿಡಿಯೋನ ಮಾಡಬೇಕು. ವಿಡಿಯೋನ ಅಂತ ಇದ್ದೀನಿ. ಕಟ್ಟನ್ನು ಕಟ್ಕೊಬೇಕು. ಫಸ್ಟು ನಾನು ಇಲ್ಲಿ ಲೆಕ್ಕ ಹಾಕ್ಕೊಂಡು ತೊಗೊತಾ ಇದ್ದೀನಿ. 21 ಗರಿ ತೊಗೊತಾ ಇದ್ದೀನಿ. 21 ಲೆಕ್ಕ ಹಾಕಿ 21 ಕಟ್ಟನ್ನು ಕಟ್ಕೊತೀನಿ. 21 ಗರಿ ಒಂದು ಕಟ್ಟಿಗೆ ಮತ್ತು 21 ಕಟ್ಟು ಈ ರೀತಿ ಮಾಡಿ ತೊಗೊತಾ ಇದ್ದೀನಿ. ಹಾಗೆ ಸ್ನೇಹಿತರೆ, ನನಗೆ ಯೂಟ್ಯೂಬಲ್ಲಿ ಅರುಣ್ ಅಂತ ಒಬ್ಬರು ತುಂಬ ಹೆಲ್ಪ್ ಮಾಡಿದ್ರು ನನ್ನ ಚಾನಲ್ಗೆ. ಅವರಿಂದ ತುಂಬ ಹೆಲ್ಪ್ ಆಗಿದೆ. ನಿಮಗೂ ಯಾರಿಗಾದರೂ ಬೇಕು ಅಂತ ಅಂದರೆ ಅವರ ನಂಬರ್ನ ನಾನಿಲ್ಲಿ ಹಾಕ್ತೀನಿ. ನಿಮಗೆ ಯಾರಿಗಾದರೂ ಅವರ ನಂಬರ್ ಬೇಕು ಅಂದರೆ ಇಲ್ಲಿ ನಾನು ಹಾಕಿದ್ದೀನಿ, ಮೇಲೆ ಶೋ ಆಗ್ತಾ ಇದೆ ನಂಬರು. ಅವರ ನಂಬರನ್ನು ತೊಗೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಆದರೂ ಮಾಡಿ, ಕಾಲ್ ಆದರೂ ಮಾಡಿ ಅವ್ರನ್ನ ಕೇಳಿ ನಿಮಗೆ ಯಾವ ರೀತಿ ಸಪೋರ್ಟ್ ಬೇಕು ಅಂತ. ಖಂಡಿತ ಅವರು ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ವೈಟಿ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಅದನ್ನು ಅವರು ಕ್ಲಿಯರ್ ಮಾಡ್ತಾರೆ ನಿಮಗೆ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ. ಇದೇ ರೀತಿ ವಿಡಿಯೋಗಳು ನನ್ನ ಚಾನಲಲ್ಲಿ ಬರ್ತಾ ಇರುತ್ತೆ. ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕು ಅನ್ನೋದನ್ನು ಸಹ ನನಗೆ ತಿಳಿಸಿ. ಖಂಡಿತ ನಾನು ಅದೇ ರೀತಿ ವಿಡಿಯೋ ಮಾಡಿಕೊಡ್ತೀನಿ. ನೋಡಿದ್ರಲ್ಲ, 21 ಗರಿ ಹಾಕಿ ಈ ರೀತಿ ಕಟ್ಟಿಟ್ಕೊಂಡಿದ್ದೀನಿ ಎಲ್ಲದನ್ನು. ನಾನಿಲ್ಲಿ 21 ಕಟ್ ತೊಗೊಂಡಿದ್ದೀನಿ. ಆ ನಂತರ ನೋಡಿ, ಈ ಥರ ನಮಗೆ ಸ್ಟ್ರೈಟ್ ಬರಬೇಕು, ಫಿನಿಶಿಂಗ್ ಚೆನ್ನಾಗಿ ಕಾಣಬೇಕು ಅಂದರೆ ಈ ರೀತಿ ಕಟ್ ಮಾಡ್ಕೊಬೇಕು. ಸ್ವಲ್ಪ ಡಿಸೈನ್ಗೋಸ್ಕರ ನೋಡಿ, ಇಲ್ಲಿ ದಾಸವಾಳ ಹೂವಿದೆ, ಕೆಂಪು ಕಲರು, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಗ್ರೀನ್ ಜೊತೆ ಇದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಗಿಡದಲ್ಲಿ ಹೂ ಕಿತ್ಕೊತಾ ಇದ್ದೀನಿ. ಹಾಗಿದ್ರೆ ಬನ್ನಿ ನೋಡೋಣ ಈಗ ಯಾವ ರೀತಿ ಕಟ್ಟೋದು ಅಂತ. ನೋಡಿ, ಕಟ್ಟಿ ಇಟ್ಕೊಂಡಿದ್ದೀನಿ. ಗರಿಕೆ ಎಲ್ಲ ಪೂರ್ತಿ ಹೂವನ್ನು ಇಟ್ಕೊಂಡಿದ್ದೀನಿ. ನಾನಿಲ್ಲೊಂದು ಇದು ಇಟ್ಕೊಂಡಿದ್ದೀನಿ, ಏನಂತಾರೆ ಇದಕ್ಕೆ, ಸ್ಟಿಕ್ಗೆ ಈ ರೀತಿ ಮೊಳೆ ಹೊಡೆದು ಇಟ್ಕೊಂಡಿದ್ದೀನಿ ನಾನು. ನೋಡಿ, 4 ಲೇಯರಾಗಿ ಕಟ್ಕೊಂಡಿದ್ದೀನಿ. 4 ಲೇಯರಾಗಿ ಕಟ್ಕೊಂಡು 2 ಲೇಯರ್ಗೆ ಸೆಂಟ್ರಾಗಿ, ಕೆಳಗಡೆ 2 ಲೇಯರ್ ಬರಬೇಕು, ಮೇಲ್ಗಡೆ 2 ಲೇಯರ್ ಬರಬೇಕು. ಆ ರೀತಿ ಸೆಂಟ್ರಾಗಿ ಇಟ್ಕೊಬೇಕು. ಇಟ್ಕೊಂಡು ಈ ರೀತಿ ಒಂದು ಹೂವನ್ನು ಇಟ್ಕೊಂಡು ಈ ರೀತಿ ನಾಟ್ಸ್ ಹಾಕ್ತಾ ಇರೋದು. ಇದು ತುಂಬ ಸುಲಭ. ನೀವು ಅಳತೆ ಮಾಡಿ ತೊಗೊಳ್ಳಲ್ಲ ಅಂದರೆ ಇನ್ನೂ ಸುಲಭವಾಗಿರುತ್ತೆ. ಅಳತೆ ಮಾಡಿ ತೊಗೊಬೇಕು ಅಂತ ಅಂದರೆ ಲೆಕ್ಕ ಹಾಕ್ಕೊಬೇಕು. 21 ಬರಬೇಕು, 21 ಗರಿ ಬರಬೇಕು, 21 ಕಟ್ಟು ಬರಬೇಕು. ಆ ರೀತಿಯಾಗಿ ನಾನು ಹಾರ ಮಾಡಿರೋದಿಲ್ಲಿ. ನಾವು ಲೆಕ್ಕ ಹಾಕಲ್ಲ, ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟನ್ನು ಮಾಡಿ ಕೊಡ್ತೀವಿ ಅಂತ ಅನ್ನೋ ಆಗಿದ್ರೆ ನೀವು ಹಾಗೆ ಸಹ ಮಾಡ್ಬೋದು. ಗಣೇಶನಿಗೆ ತುಂಬ ಒಳ್ಳೆಯದು. ಮಾಡಿಕೊಡಿ. ಒಂದು 5 ವಾರ 9 ವಾರ ಐತಿ. ಸಂಕಷ್ಟಹರ ಚತುರ್ಥಿ ದಿನ ತುಂಬ ಒಳ್ಳೆಯದಾಗುತ್ತೆ. ನೋಡಿ, ಈಗ ಎಲ್ಲ ಫಿನಿಶ್ ಆಯಿತು. ಈ ರೀತಿ ಬಿಟ್ಕೊಂಡು ನಿಮಗೆ ಲೆಂತ್ ಬೇಕು ಅಂದರೆ ಈ ರೀತಿ ಆ ಕಡೆ ಈ ಕಡೆ ದಾರ ಬಿಟ್ಟಿರ್ತೀವಲ್ಲ, ಬಿಟ್ಕೊಂಡ್ಮೇಲೆ ದಾರ ಕಟ್ಕೊಬೋದು. ಸುಂದರವಾದ ಹಾರ ರೆಡಿ ಆಯಿತು. ಈಗ ನಿಮಗೆ ಫಿನಿಶಿಂಗ್ ಕಾಣ್ತಿಲ್ಲ, ನೋಡ್ತಾ ಇರ್ಬೋದು ನೀವು. ಸೆಂಟ್ರಲ್ಲಿ ಒಂದು ಮೇಲೆ ಒಂದು ಕೆಳಗಡೆ ಆ ರೀತಿ ಇದೆ. ಈಗ ಸಿಸರ್ ತೊಗೊಂಡು
ಅದನ್ನು ಸ್ವಲ್ಪ ಸಮಕ್ಕೆ ಬರೋ ಹಾಗೆ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇಟ್ಕೊಂಡು ಸಮಕ್ಕೆ ಬರೋ ರೀತಿ ಕಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.